ಬೆಳಗಾವಿ ಪಾಲಿಟಿಕ್ಸ್ನ ನೋಡಿದ್ರಿ. ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘದ ಚುನಾವಣೆಗಳಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಅಂತ ಶುರುವಾದದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆಗಳಲ್ಲಿ ಮುಂದುವರಿಯಿತು. ಈಗ ಇದೇ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಚಿಕ್ಕಮಗಳೂರಿನಲ್ಲೊಂದು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರುಗಳಿಗೆ ಅಡ್ಡ ಮತದಾನದ ಆತಂಕ ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ ಮತದಾರರ ಜೊತೆಗೆ ಧರ್ಮಸ್ಥಳ ಯಾತ್ರೆ ಹೊರಟಿದ್ದಾರೆ. ಸಿಟಿ ರವಿ ಮತ್ತು ಭೋಜೇಗೌಡರು ಅವಿರೋಧ ಆಯ್ಕೆಯನ್ನು ನಿರೀಕ್ಷೆ ಮಾಡಿದ್ರು. ಈಗ ನೋಡಿದ್ರೆ ಬಿಜೆಪಿ ಕಾರ್ಯಕರ್ತ ನಿರಂಜನ್ ಸ್ಪರ್ಧೆ ಮಾಡಿದ್ದಾರೆ. ಎರಡು ಸ್ಥಾನಗಳಿಗೆ ಮೂವರ ಮಧ್ಯೆ ಪೈಪೋಟಿ. ಸಿಟಿ ರವಿ, ಎಸ್ಎಲ್ ಭೋಜೇಗೌಡ ಮತ್ತು ನಿರಂಜನ್. ಇರೋದು 32 ಮತದಾರರು. ತಾಲೂಕಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 32 ಮತದಾರರಿದ್ದಾರೆ. ಓಟು ಒಡೆಯದೇ ಇರುವ ರೀತಿಯಲ್ಲಿ ಧರ್ಮಸ್ಥಳ ಟೂರ್ ಪ್ಲಾನ್ ಆಗಿದೆ. ಸಿಟಿ ರವಿ ಮತ್ತು ಭೋಜೇಗೌಡರು ಮತದಾರರನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. 17ನೇ ತಾರೀಕು ಮತದಾನ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಿದಾರಂತೆ. ಮಂಜುನಾಥನ ದರ್ಶನದ ನಂತರ ರೆಸಾರ್ಟ್ ಮತ್ತು ಹೋಮ್ ಸ್ಟೇನಲ್ಲಿ ವಾಸ್ತವ್ಯ. ನೇರವಾಗಿ ವೋಟಿಂಗ್ ಕರ್ಕೊಂಡ್ ಬರ್ತಾರಂತೆ. ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 32 ಜನ ವೋಟರ್ಸು, ಒಬ್ಬೊಬ್ಬರು 2 ವೋಟ್ ಮಾಡಬಹುದು. ಒಟ್ಟು 64 ವೋಟ್ಗಳಿದ್ದಾವೆ 32 ಮತದಾರರಿಂದ. 64 ಮತಗಳ ಪೈಕಿ ಅತಿ ಹೆಚ್ಚು ಮತ ಯಾರು ಪಡಿತಾರೋ ಅವರಿಗೆ ಮೊದಲ ಸ್ಥಾನ. ಎರಡನೆಯ ಅತಿ ಹೆಚ್ಚು ಮತ ಪಡೆಯುವವರಿಗೆ 2ನೇ ಸ್ಥಾನ. ಆ ನಂತರ ಚುನಾವಣಾಧಿಕಾರಿಗಳು ಯಾರು ಗೆದ್ರು ಅನ್ನೋದನ್ನು ಅನೌನ್ಸ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.